ಎಲ್ಲರಿಗೂ ಬೆಳಗಿನ ಶುಭೋದಯ. ನಮಸ್ಕಾರ ದೇವರು. ನೀವಿಗಿದ್ರೆ ನಾ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎದ್ದು ಮೆಕ್ಕೆಜೋಳಕ್ಕೆ ನೀರು ಕಟ್ತಾ ಇದ್ದೀವಿ. ದೇವಂ ನೆನಪಾಯ್ತಾ ಅಲ್ಲೇ? ಕರಿಲೆ ಅಲ್ಲ ಒಗ್ಗರಣೆ ಮಾಡ್ಯಾಳ. ರಾತ್ರಿ ಮಾಡಿದ್ನಪ್ಪ ಕಣಕ್ಕೆ ಹಾಕಿದೆ. ನೀವು ಒಳಗ ಭರ್ಜರಿ ಪಿಕ್ಚರ್ ನೋಡಕತ್ತಿದ್ರಿ. ನೋಡಿದ್ರಿ ನಾನು ಈಗ ಬಂದದ್ದು ಗೊತ್ತಿದ್ದಿಲ್ಲ. ನೀರು ತುಂಬ್ಕೊಂಬರಕ್ ಬೈತಲ್ಲ ನಿಮ್ಮ ಮಾವ. ಬರ್ರಿ ಇವತ್ತು ಇನ್ನೊಂದು ಸ್ವಲ್ಪ ಕಸ ಐತಿ, ಕಸ ಕೆತ್ತಿ ಜಳಕ ಮಾಡಿ ಮುಂದಿನ ವಿಷಯ ಹೇಳ್ತೀನಿ. ಬನ್ನಿ ಪಪ್ಪಾಯನ್ನು ಕಟ್ ಮಾಡೋಣ. ಪಪ್ಪಾಯಿ ನಮ್ಮಲ್ದಾಗ ಆಗಿದ್ದೆ ಭಾರಿ ಟೇಸ್ಟ್ ಐತೆ. ಒಟ್ಟು ತಿನ್ನಕಟಾನೆ ಈಗ ಇಟ್ಟು ಕಟ್ ಮಾಡಕ್ರಿ ಅದನ್ನ. ಏನ್ಪಾ ನಕ್ಕನ್ಲೇ ತಿನ್ನಕ್ ಏನಾದ್ರೆ ಒಂಚೂರು ಕೊಡಮ್ಮ ಅಂತೇನ ಅರ್ಲು ಹೋಗ್ಬಿಟ್ಟತಿಲ್ಲ ಒಂದು ದಿ ಗ್ರೇಟ್ ಮೊಮೆಂಟ್, ಎಕ್ಸೈಟಿಂಗ್ ಮೊಮೆಂಟ್. ಅಲ್ಲ ಬಿಡುತ್ತಡ ಅಲ್ಲೇ ಒಂದ ಅಲ್ಲೇ ಐತ್ ನೋಡ್ತೀನ್ರಿ. ತಿನ್ನ ಓ ತಿನ್ನು ಹೋದ್ರ ಬಿಡು. ಓರೆ ಈ ಕಣ್ಣು ಐತಲ್ಲ, ಕಣ್ಣು ಮಗಂದಿದ ಕಣ್ಣು. ಪುಟ್ಟಿ ಅಕ್ಸರ್ ಜಗತ್ತೀರಿ ಹುಡುಕಿ ನೋಡ್ರೆ ಓದಿದ್ದು. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬರ್ ತಪ್ಪು ಬಾಯ್ ಇಲ್ಲ ಆಯ್ ಅನ್ಬೇಕು. ದಿ ಗ್ರೇಟ್ ಮೊಮೆಂಟ್ಸ್, ಎಕ್ಸೈಟಿಂಗ್ ಮೊಮೆಂಟ್. ಗಣಮಗಳಾಗಬೇಕಾಗಿತ್ತು ನೀನು ಈಗ. ಅದೇ ಮಾಡಕ್ಕೆ ಜಗ್ಗೋಲಿ ಅದನ್ನ ಬ್ಯಾಕ್ ಹೋಗಿ ಇಂದ ಈ ತರ ಹಾಕ್ಯಂಡು ಹೇಳಕತ್ತಲ್ಲ ಹೇಳಿವ. ಹೋಗು ಅಲ್ಲ ಅದೇನು ಮಾಡಲ್ಲ. ಮೊಟ್ಟಿಗಳು ನನ್ನ ಮಗ ಇವು. ಕಣ್ಣು ನೋಡು, ಕನ್ನಡಲಿ ಕನ್ನಡ ಎಲ್ಲ ಇದ್ಯಾ ಶ್ರುತಿಯ ಬಾತ್ರೂಮ್ಗೆ ಹೋಗೋಣಪ್ಪ. ನಾನು ಅವರಪ್ಪ ಮಾತಾಡ್ತಾ ಇದ್ದೀನಿ. ಅಂಕಲ್ ಸಾರಿ ಅಂಕಲ್. ಪರವಾಗಿಲ್ಲ ಬಿಡಪ್ಪ. ನಿಮ್ಮಂತ ಬೋಳೆ ಮಕ್ಳ ಜೊತೆ ಸೇರಿದ್ರೆ ಅವ್ನು ಶ್ರುತಿಯಾನೇ ಆಗೋದು. ಫಸ್ಟು ಸಜ್ಜಿಗೆ ಈ ಥರ ತೆನೆ ಆಗುತ್ತೆ. ತೆನೆಗಿಂದ ಈ ಥರ ಹೂವು ಆಗುತ್ತೆ. ಹೂವು ಆಗಿಂದ ಇಲ್ಲಿ ನೋಡಿದ್ರಲ್ಲ ಈ ಥರ ಕಾಳು ಒಳಗೆ ಇರ್ತೈತೆ. ಆ ಓದು ಒಳಗೆ ಇರ್ತೈತೆ. ಚುಚ್ಚು ಮುಖನೋ ಚುಚ್ಚು ನೋವು ಆಗ್ತದೆ ನೋಡಿ. ಈ ಥರ 2 4 6 ಸಾಲಿ ಬಿಡ್ಬೇಕು. ಒಬ್ಬ ಸೈಕಲ್ ತೊಗೊಂಡು ಹೋಗ್ತಿರ್ತಾನೆ. ಆ ಸೈಕಲ್ ತೊಗೊಂಡು ಹೋಗುವಾಗ ಚಿಕ್ಕ ರೋಡ್ ಇರ್ತಾ, ಅಂದ್ರೆ ಇದು ಹಳ್ಳಿ ಕಡೆ ಎಲ್ಲ ಒಂದೊಂದು ಜಾಡಿ ತೊಗೊಂಡಿರ್ತೈತಲ್ಲ ಸಣ್ಣದು ಹೊಲಕ್ಕೆ ಹೋಗೋ ದಾರಿಯಲ್ಲಿ. ಆ ಆಂಟಿ ಒಟ್ಟು ಸರಿಯೋದಿಲ್ಲ. ಇವನು ಸಿಕ್ಕಾಪಟ್ಟೆ ಸ್ಪೀಡ್ ಹೋಗ್ತಾ ಇರ್ತಾನೆ. ಆದರೆ ಬ್ರೇಕ್ ಇರಲ್ಲ. ಆಂಟಿ ಬ್ರೇಕ್ ಇಲ್ಲ ಸರಿ ಅಂತಿರ್ತಾನೆ.
ಆದರೆ ಆಂಟಿಗೆ ಗೊತ್ತಾಗಲ್ಲ ನಂದೇ ಬ್ರೇಕ್ ಆಗೈತಾ ಅಂತ ನೋಡ್ತಾ ಇರ್ತಾಳೆ. ಬಟ್ ಏನಾಗುತ್ತೆ ಅಂತಂದರೆ ಹೋಗ್ಯಾಕೆ ಗುದ್ದಿ ಬಿಡ್ತಾನೆ. ಅವಾಗ ಗೊತ್ತಾಗೋದು ಆಂಟಿಗೆ ಸೈಕಲಿಗೆ ಬ್ರೇಕ್ ಇಲ್ವಾ ಅಂತ. ನಂದಾಗ ಏನಾಗುತ್ತಪ್ಪ ಅಂದ್ರೆ ಈ ಬೆಳೆ ಐತಲ್ಲ, ಈ ಬೆಳೆಗೆ ಸಾಕಷ್ಟು ಗೊಬ್ಬರ ಹಾಕಿರ್ತೀವಲ್ಲ, ಅದು ಏನಾಗುತ್ತೆ ಮೈಗೆ ಹತ್ತತ್ತ. ಅಂದ್ರೆ ಆ ಬೇರುಗಳು ಬಿಟ್ಟಿರ್ತಾವಲ್ಲ, ಆ ಬೇರಿಗೆ ಹತ್ತತ್ತ. ಆ ಬೇರಿಗೆ ಹತ್ತಿದಾಗ ಬಿಟ್ಟಿರೋಂಥ ತೆನೆಗಳಿಗೆ ಒಳ್ಳೆ ಆಹಾರವನ್ನು ಸಿಗುತ್ತೆ. ಅಂದ್ರೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ಅಂದಾಗ ಸ್ವಲ್ಪ ಅವು ಗ್ರೋ ಆಗಿ ಜಾಸ್ತಿ ಬೆಳೀತಾ, ಮತ್ತು ಹೈಟನ್ನು ಜಾಸ್ತಿ ಬೆಳೆಯುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಅಂದ್ಕೊಂಡು ಬಂದು ನೋಡಿ, ಬಂದು ನೋಡಿ ತಮ್ಮ. ವಿಡಿಯೋ ಮಾಡತ್ತೇನು ಬ್ಯಾಂಡ ಬೆಕ್ಕೈತಿ ನೀರು ಹೋದಾಗೆಲ್ಲ ನೀರು ಹೋದಂಗೆಲ್ಲ ಆ ಕಡೆ ಹೋಗುತ್ತೆ ನೋಡಾಗ. ಆ ಕಡೆ ಹೋಗ್ತಾ ಆ ಕಡೆ ಮೂಸಿ ಹಿಡ್ಕೊಂತ ನೀರಿಗೆ ಅಲ್ಲಿ ಹೋಗುತ್ತೆ ನೋಡಾಗ. ಈ ಥರ ಇರುತ್ತೆ. ಅಂದ್ರೆ ಸಿಕ್ಕಾಪಟ್ಟಿ ಎರಿ ಬಿಟ್ಬಿಡುತ್ತೆ. ಹಂಗಾಗಿ ನೀರು ಜಾಸ್ತಿ ಕುಡಿಯೋಕೆ ಹೋಗ್ಬಿಡುತ್ತೆ. ಗುಡ್ 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 ಅಂತ.